ನೋಡಿ ಹೆಂಗೆ ನೋಡ್ತಿದ್ದಾನೆ, ಕಳ್ಳ ನೋಡ್ದಂಗೆ. ಬೇಡ ಅಂದ್ರೆ ಅವನೇ ಬರ್ತಾನೆ, ನಾಚಿಕೆ ಆಗಲ್ಲ. ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ವೀಕೆಂಡ್ ರಜಾ ಇರೋದ್ರಿಂದ ಸೊ ನಮ್ಮ ಅಕ್ಕನ ಮಕ್ಕಳನ್ನ ಕರ್ಕೊಂಬಂದು ಅವ್ರ ಜೊತೆ ಡೇ ಸ್ಪೆಂಡ್ ಮಾಡೋಣ ಅಂತ ಇದ್ದೀನಿ. ಇವಾಗ ಹೊರಡಬೇಕು ಕರ್ಕೊಂಬರೋಕ್ಕೆ. ನಾನು ಮತ್ತು ನನ್ನ ತಂಗಿ ಹೊರಡ್ತಾ ಇದ್ದೀವಿ. ನಾನು ಜಾತ್ರೆ ಥರ ಬ್ಯಾಗ್ ತೆಗೆದಾಕೊಂಡಿದ್ದೀನಿ, ಅದು ನಂದಲ್ಲ ಫ್ರೆಂಡ್ಸ್, ಇವಳ್ದೆ. ಇವಳು ಹಾಕೊಳ್ಳಲ್ಲ, ಸುಮ್ಮನೆ ನಂಗೆ ಕೊಟ್ಟು ಕೊಟ್ಟು ಹೋಯ್ತಾ ಇರ್ತಾಳೆ. ಆಟೋ ಬುಕ್ ಮಾಡಿಕೊಂಡು ಹೊರಡಬೇಕು. ಸೊ ಅಕ್ಕನ ಮನೇಲಿ ಸಿಗ್ತೀನಿ. ಬಾಯ್ ಬಾಯ್. ಬುಕ್ ಮಾಡಿದ್ವಿ, ಬರ್ತಾ ಇದ್ದೀವಿ ಆಟೋ ಬರೋ ಪ್ಲೇಸ್ಗೆ. ಆಟೋ ಬರೋ ಪ್ಲೇಸ್ ಅಲ್ಲ, ನಾವು ಬುಕ್ ಮಾಡಿರೋ ಪ್ಲೇಸಿಗೆ ಆಟೋ ಬರ್ತಾ ಇದ್ದೀವಿ. ಸಾಕು, ರಿಜೆಕ್ಟ್ ಮಾಡಿ. ಹೇಳ್ದೆ ಬಂದಿದ್ದೀವಿ, ನೋಡೋಣ ರಿಯಾಕ್ಷನ್ ಯಾವ ಥರ ಇರುತ್ತೆ ನಮ್ಮನ್ನು ನೋಡಿ. ನೋಡಿ ಹೆಂಗೆ ನೋಡ್ತಿದ್ದಾನೆ, ಕಳ್ಳ ನೋಡ್ದಂಗೆ. ಹೌದಾ, ನಾನು ಕೇಳಿದೆ ಏನೇ, ನಾನು ಬಂದಾಗ ಏನು ರಿಯಾಕ್ಷನ್ ಕೊಟ್ಟಿಲ್ಲ ಅಂದಿದ್ದಕ್ಕೆ ಆ ಥರ ರಿಯಾಕ್ಷನ್ ಮಾಡಿದೆ ಫ್ರೆಂಡ್ಸ್. ಇವನೇ ಫ್ರೆಂಡ್ಸ್ ನಮ್ಮ ಅಕ್ಕನ ಮಗ, ದೊಡ್ಡವನು, ಹೇನಿತ್ ಕುಮಾರ್ ಅಂತ. ನಾವು ಬರ್ತೀವಿ ಅಂತಾನೆ ಮಲ್ಗೋಳೆ, ಕರ್ಕೊಂಡೋಗಿ. ಅಕ್ಕದು 2ನೇ ಪಾಪು ಸಿರೀಕ್ಷಾ. ನನಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ನಾನು ಬರ್ತೀನಿ ಅಂತ ಗೊತ್ತಿದ್ದು ಮಾಡಿಲ್ಲ, ಇಲ್ಲ ಅವ್ರನ್ನ ಅಷ್ಟಕ್ಕೆ ಮಾಡ್ಕೊಂಡಿಲ್ಲ ಗೊತ್ತಿಲ್ಲ, ಬಟ್ ನಂಗೆ ಇಷ್ಟ ಆಯ್ತು. ಏನು ಯಾರು ಬೇಕು? ಅವಳ ನಾನು ಬೇಕಾ? ಖುಷಿ ನಾನು ಇಷ್ಟನ ನಿಂಗೆ? ಕನ್ನಡಕ ಹಾಕಿದಿಲ್ಲ, ಕನ್ನಡಕ ಬೇಕು ಅಂತಾನೆ ಬಂದಿರೋದಷ್ಟೇ. ಆಯ್ ಮಾಡು, ಆಯ್ ಆಯ್. ಓನ್ ಯಾವಾಗಲೂ ಕಿತಾಪತಿ ಫ್ರೆಂಡ್ಸ್. ನೋಡಿ ಏನು ಮಾಡ್ತಾನೆ, ನಾವೇನಾರು ಎತ್ಕೊಂಡ್ರೆ. ನಂದು ಮಗ ಯಾವ್ದದು ಮಗ? ನಿಂದ ಅಣ್ಣ ಅದು. ನಮ್ಮ ಅಕ್ಕ ಅಲ್ಲಿ ತಟ್ಟೆಗೆ ಊಟ ಬರ್ತಿದ್ದಂಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಬರ್ತೀವಿ ಅಂತ ಅವಲಕ್ಕಿ ಮಾಡಿಟ್ಟಿದ್ದಾಳೆ, ನೋಡ್ಬೇಕು ಟೇಸ್ಟು. ಹೋಗ, ನಂಗೆ ಗೊತ್ತಿಲ್ಲ, ಅವಳ ಕೈಲಿ ತಗಿಸ್ಬೋದು. ಎಲ್ಲ ವಿಡಿಯೋದಲ್ಲೂ ನಮ್ಮ ಅಕ್ಕನ ಮಗನ ವಾಯ್ಸು ಜೋರಾಗಿ ಕೇಳಿಸ್ತಿದೆ ಫ್ರೆಂಡ್ಸ್. ಅವನು ತುಂಬ ತೀಟೆ ಅಂದರೆ ತೀಟೆ. ನೋಡಿ ನೀವೇನೆ ಈ ವಿಡಿಯೋಲಿ. ನೋಡಿ ಫ್ರೆಂಡ್ಸ್, ಯಾವ ಫೋನು ಬಿಡಲ್ಲ. ಲಾಕ್ ತೆಗಿ ಬಂದ ತಕ್ಷಣ ಹೆಂಗಿದ್ದೀರಾ ಏನು ಅಂತ ಕೇಳಲ್ಲ, ಫೋನ್ ಲಾಕ್ ತೆಗಿ ಫಸ್ಟು ಅಂತಾನೆ. ಚೆನ್ನಾಗಿ ಮಾಡಿದ್ಲು. ನಾನು ಪಾಪನ ಆಟ ಆಡಿಸ್ಕೊಂಡು ಆಮೇಲೆ ತಿನ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಇವಳ ಹೆಸರು ಸಿರೀಕ್ಷಾ ಅಂತ. ನಿನ್ನ ಹೆಸರೇನು ಹೇಳು? ಬಾಯಲ್ಲಿ ಅನ್ನ ಇದೆ, ತಿರಿಕ್ತಾ ಅನ್ನ ಆಯ್ತಾ? ಸರಿ. ನಮ್ಮ ಅಕ್ಕಂಗೆ ಬೆಣ್ಣೆ ತೆಗಿಯೋದು ಅಂದರೆ ತುಂಬ ಹುಚ್ಚು ಫ್ರೆಂಡ್ಸ್. ನಮ್ಮ ಮಗಳಿಗೆ ಮನೇಲಿ ಮಾಡಿದ್ದು ತುಪ್ಪನೇ ಬೇಕು ಅಂತ ಮನೆಯಲ್ಲೇ ಓನಾಗಿ ಬೆಣ್ಣೆ ಮಾಡ್ಕೊಂಡಿದ್ದಾಳೆ. ಇವ್ರು ನಮ್ಮ ದೊಡ್ಡಕ್ಕ ಸುಷ್ಮಾ ಅಂತ. ಏನಾದರೂ ಹೇಳು ನನ್ನ ಯೂಟ್ಯೂಬ್ ಚಾನಲ್ಗೆ. ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇವಳು ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇರೋದು. ಅವ್ರ ಅಮ್ಮನ ಬಿಟ್ಟು ಹೆಂಗಿರ್ತಾಳೋ ನಿಜ ಗೊತ್ತಿಲ್ಲ. ಸರಿ ಅಂದರೆ ಆಗಲ್ಲ. ಅನ್ನ ತಿಂತಾಳೆ, ಅನ್ನ ಕುದಿಸ್ಬಿಟ್ಟು ಮಸೇರಿ. ಇವಳಿಗೆ ಊಟ ಏನೇ ಆದರೂ ತಿಂಡಿ ಏನೇ ತಿನ್ನಿಸ್ಬೇಕು ಅಂದರೂ ಪುಣ್ಯಕೋಟಿ ಸಾಂಗ್ ಹಾಕಿ ಮುಂದೆ ಇಟ್ಟು
ತೋರಿಸ್ತಿದ್ರೆ ಆಮೇಲೆ ಬಾಯಿ ಓಪನ್ ಮಾಡಿ ತಿನ್ನೋದು ಫ್ರೆಂಡ್ಸ್ಗಳು. ಬಾಯ್. ಬೇಡ ಹೋಗಿ ನೀನು, ಅಲ್ಲೇ ಇರೋ ಅವಳ ಹತ್ರನೇ. ಹಿಡ್ಕೊಂಬಿಟ್ಟವಳ ಖುಷಿ. ಬಾ ಬೈಲಿ. ಬಾಯ್ ಮಾಡು ಅವ್ರಿಗೆಲ್ಲ. ಸಿರಿ ಬಾಯ್. ಬಿಡ ಯಾವ ಪುಣ್ಯ ಕೊಟ್ಟಿ ನಾನು ಇದೀನಿ. ಅವಳನ್ನೇ ಕರ್ಕೊಂಡು ಹೋಗ್ತಾರ. ನೀನ್ ಬೇಡ ಇವಾಗ ಬೇಡವಾ? ಸೇಮ್ ಆಗಲ್ವಾ? ಸೇಮ್ ಆಗಲ್ವಾ? ಅಜ್ಜಿ ಬೇಡವಾ? ಅಜ್ಜಿ ಬೇಡ ಅಂತ ಅವ್ರ ಚಿಕ್ಕಪ್ಪ. ಅಜ್ಜಿ ಬೇಡ. ನಿಮ್ ಚಿಕ್ಕಪ್ಪ ತಾನೇ ಅದು? ಚಿಕ್ಕಪ್ಪನಾ? ಅಜ್ಜಿ ಬೇಡವಾ? ಅಜ್ಜಿ ಬೇಡವಾ? ನಿನ್ನ ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ಇವನ್ ನಮ್ಮ ಅಕ್ಕನ ಮಗ. ಬೇಡ ಅಂದ್ರೆ ಅವನೇ ಬರ್ತಾನೆ. ನಾಚಿಕೆ ಆಗಲ್ಲ. ಅಕ್ಕನ ಮನೆಯಿಂದ ನಮ್ಮ ಮನೆಗೆ ಬರ್ತಾ ಇದ್ದೀವಿ. ಸೊ ಫೈನಲಿ ನಮ್ಮ ಅಕ್ಕನ ಮಕ್ಕಳನ್ನ ಕರ್ಕೊಬರ್ತಾ ಇದ್ದೀವಿ. ಹೇಗೆ ಮ್ಯಾನೇಜ್ ಮಾಡ್ತೀವೋ ನಿಜ ಗೊತ್ತಿಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ಅವ್ರ ಅಮ್ಮನ ಬಿಟ್ಟು ಇವಳು ಚಿಕ್ಕವಳು ಇರ್ತಾ ಇರೋದು. ಅವನು ಇರ್ತಾನೆ, ಅವನು ದೊಡ್ಡವನಾಗಿದ್ದಾನಲ್ವ, ರೂಢಿ ಆಗಿಬಿಟ್ಟಿದ್ದಾನೆ. ನಾನು ಇದ್ದರೆ ಇರ್ತಾನೆ ಅವನು. ಇವಳು ಫಸ್ಟ್ ಟೈಮ್ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇರೋದು. ನೋಡಬೇಕು ಫ್ರೆಂಡ್ಸ್ ಹೇಗಿರ್ತಾಳೆ ಅಂತ. ಸೊ ಫೈನಲಿ ಮನೆಗೆ ಬಂದ್ವಿ ನಮ್ಮ ಪಾಪ ಕರ್ಕೊಂಡು. ನಮ್ಮ ಸಾಲಕ್ಕೆ ಪಾಪನ್ ಕರ್ಕೊ ಬಂದಿದ್ದಾಳೆ. ಬಂಗಾರ ಗುಮ್ಮ. ಎಲ್ಲಿ ಗುಮ್ಮ. ಅವಳು ನೀರಲ್ಲಿ ಆಡ್ಬೇಕಂತೆ ಫ್ರೆಂಡ್ಸ್. ನೀರು ಅದಕ್ಕೆ ಬಿಟ್ಟಿಲ್ಲ, ಒದ್ದೆ ಮಾಡ್ಕೊತಾಳೆ ಡ್ರೆಸ್ ಎಲ್ಲ ಅಂತ. ಇಟ್ಕೋ, ನೀನೇ ಇಟ್ಕೋ ಕುಡಿ. ಅದು ತಿನ್ನಕ್ಕಾಯ್ತಾ ಇಲ್ಲ, ಇವಳು ಬಿಡ್ತಾ ಇಲ್ಲ. ಪುಣ್ಯ ಕೊಟ್ಟು ನೋಡ್ಕೊಂಡು ಸ್ನ್ಯಾಕ್ಸ್ ತಿಂತಾವಳು ನೋಡಿ ಫ್ರೆಂಡ್ಸ್. ಹಾಲು ಕುಡಿ ಅಂದರೆ ಕುಡಿಯಲ್ಲ, ಸ್ನ್ಯಾಕ್ಸ್ ಆದರೆ ತಿಂತಾಳೆ. ಯೂಟ್ಯೂಬ್ ಚಾನಲ್ನ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್. ಎಲ್ಲ ನೋಡ್ಬಿಟ್ಟು ಮನಿಕೊಳ್ಳಿ. ಸಾಯಂಕಾಲ ಎದ್ದು ಊಟ ಮಾಡ್ರಿ, ಮನಿಕೊಳ್ರಿ, ಬೆಳಗ್ಗೆ ಸ್ಕೂಲ್ಗೆ ಹೋಗ್ರಿ. ನಾನು ಹೋಗ್ತಾ ಇದ್ದೀನಿ. ಬಾಯ್. ಸೈಲೆಂಟಾಗಿ ಬಂದರು ಒಳಗಡೆ. ಇವಳು ಸಡನ್ನಾಗಿ ನೋಡ್ತಾ ಇದ್ಲು. ಹಂಗೆ ಓಡೋಗಿ ತಪ್ಕೊಂಡು ಅದು ವಿಡಿಯೋ ಕಟ್ ಆಗ್ಬಿಡ್ತು. ಏನದು ತಿನ್ನದಾ? ಐ ಯಾರದು? ಖುಷಿ. ಆಟ ಆಡ್ತಿದ್ರು. ಹಾಗೆ ದಾಳಿಂಬೆ ಹಣ್ಣು ಮತ್ತು ಸೀಬೆ ಹಣ್ಣು ಕಟ್ ಮಾಡಿಕೊಟ್ಟಿದ್ದೆ. ನಮ್ಮ ಅಕ್ಕನ ಮಕ್ಕಳಿಗೆ ತಿಂತಿದ್ದಾರೆ. ಅವಳಿಗೆ ಸೀರೆ ಜೋಕಾಲಿ ಅಂದರೆ ತುಂಬ ಇಷ್ಟ. ಅದನ್ನು ಕಟ್ಟಿಸ್ಕೊತಿದ್ಲು ಆಟ ಮಾಡಿ. ಅವಳು ಅದ್ರಲ್ಲಿ ಕುತ್ಕೊಂಡು ಆಟ ಆಡಿದ್ರೆ ಅವಳಿಗೆ ಏನೋ ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್. ಅದು ಕಟ್ಟೋಕ್ಕೂ ಬಿಡ್ತಾಯಿರಲಿಲ್ಲ ಫ್ರೆಂಡ್ಸ್. ಕೂರಿಸು ಅಂತ ಆಟ ಮಾಡ್ತಿದ್ಲು. ಕಟ್ಬಿಟ್ಟು ಕೂರಿಸಿದ್ವಿ. ಆಟ ಉದ್ದುಗೆ ಪಟಾಕಿ ಅಂದರೆ ಇಷ್ಟ. ಅದರಲ್ಲೂ ಸುಸುರು ಬತ್ತಿ ಮತ್ತು ಫ್ಲವರ್ ಪಾಟ್ ಅಂದರೆ ತುಂಬ ಇಷ್ಟ. ಅವ್ರು ಚಿಕ್ಕಪ್ಪ ತಂದಿದ್ರು. ಹಿಡ್ಕೊ.
ಬರೀ ಸುತ್ತೂರು ಬತ್ತಿ ಮಾತ್ರ ಹಚ್ಕೊಟ್ವಿ. ಫ್ಲವರ್ ಪಾರ್ಟ್ ಇವಾಗ ಹೊಡಿಯೋದು ಬೇಡ, ನೈಟ್ ಹೊತ್ತಾದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ಎತ್ತಿಡ್ಸಿದ್ವಿ. ಅವಳು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಖುಷಿಯಾಗಿ ತಿರುಗಿಸ್ತಿದ್ದಾಳೆ. ಖುಷಿ ಆಯ್ತಾ? ಇನ್ನು ಹೊಡಿಬೇಕಾ ಪಟಾಕಿ? ಸಾಕಾ? ಒಂದೊಂದು ಅವ್ರ ಚಿಕ್ಕಪ್ಪನ ಹತ್ರ ಡೀಲ್ ಇತ್ತು ಫ್ರೆಂಡ್ಸ್. ಅದೇನಂದರೆ ಇವನಿಗೆ ಪಟಾಕಿ ಬೇಕು ಅಂತ ಅವ್ರ ಚಿಕ್ಕಪ್ಪನ ಕೇಳಿದ್ದ. ಅದಕ್ಕೇ ಇವ್ರ ಚಿಕ್ಕಪ್ಪ ಹೇಳಿದ್ರು, ನನ್ನ ತಂಗಿ ಇದ್ದಾಳಲ್ವಾ ಅವಳಿಗೆ ಹೊಡಿಬೇಕು ಅಂತ ಹೇಳಿದರು. ಅದು 8 ಏನೋ ಹೊಡಿಯೋಕ್ಕೆ ಹೇಳಿದ್ರು. ಸೊ ಅವನು ಅವಳಿಗೆ ಹೊಡಿಯೋಕ್ಕೆ ಎದ್ರುಕೊಂತಾನೆ ಅವಳು ತಿರ್ಗಿಸಿ ಹೊಡೆದ್ಬಿಡ್ತಾಳೆ ಅಂತ. ಅದಕ್ಕೆ ಸರಿ ಹೊಡಿತೀನಿ ಅಂತ ಚಾಲೆಂಜ್ ಕಟ್ಟಿದ್ದ. ಅದಕ್ಕೆ ಪಟಾಕಿ ತಂದು ಕೊಟ್ಟಿದ್ರು. ಈಗ ತಂದಾಗಿದೆ. ಇವಾಗ ಹೊಡಿಯೋಕ್ಕೆ ಅವನು ಪ್ಲ್ಯಾನ್ ಮಾಡ್ಕೊತಿದ್ದಾನೆ. ನೋಡಿ ನೀವೇ. ಹಾಗೆ ಮೊಮ್ಮಕ್ಕಳನ್ನ ನೋಡೋಕ್ಕೆ ನಮ್ಮ ಅಜ್ಜಿ ಬಂದಿದ್ರು, ಅಂದರೆ ನಮ್ಮ ಅಮ್ಮವ್ರ ಅಮ್ಮ. ಅವನ ಜೊತೆ ಕುತ್ಕೊಂಡು ಆಟ ಆಡ್ತಿದ್ದಾನೆ ಇವನು ಮತ್ತು ಅವಳು. ಏನು ಕಾಯಿಸೋ ಆಟ ಆಡ್ತಿದ್ದಾರೆ. ನೋಡಿ ನೀವೇ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಈ ಥರ ನೋಡೋಕ್ಕೆ. ನೀನು ಖುಷಿ ನಮ್ಮ ಮಾತೇ ಕೇಳಲ್ಲ, ಬರೀ ಅವ್ರ ಚಿಕ್ಕಪ್ಪನ ಮಾತೇ ಕೇಳ್ತಾಳೆ. ಅವ್ರು ಏನು ಹೇಳ್ಕೊಡ್ತಾರೋ ಅದನ್ನೇ ಮಾಡ್ತಾಳೆ. ಸೊ ನೋಡಿ ಹೇಗೆ ಅದು ಇದು ಅಂದ್ಕೊಂಡು ನನ್ನ ಎಷ್ಟು ಇದು ಮಾಡ್ತಿದ್ದಾಳೆ. ನಿಂಗೆ ಖುಷಿ ಅವ್ರ ಅಮ್ಮನ ಕೇಳಲೇ ಇಲ್ಲ ಫ್ರೆಂಡ್ಸ್. ವಿಡಿಯೋ ಕಾಲ್ ಮಾಡಿದಾಗ ಮಾತ್ರ ಅಮ್ಮ ಅಮ್ಮ ಅಂತ ಹುಡುಕ್ತಿದ್ಲು ಮನೆಯೆಲ್ಲ. ಬಟ್ ಅವಳು ಆಡಿಕೊಂಡು ತಿನ್ಕೊಂಡು ಅಳ್ಳೇ ಇಲ್ಲ ಫ್ರೆಂಡ್ಸ್. ಚೆನ್ನಾಗಿ ಆಟ ಆಡ್ತಿದ್ಲು. ನೋಡಿ ನೀವೇ ನೋಡಿ. ಇದೆಲ್ಲ ಯಾರ್ಯಾರಿಗೆ ನೆನಪಿದೆ? 50 ಪೈಸಕ್ಕೆ ಹುಣ್ಸೆಹಣ್ಣು ಬರ್ತಿತ್ತು. ಸೊ ಇವಾಗ 1 ರೂಪಾಯಿಗೆ ಒಂದು. ನೋಡಿದ್ದೀರಾ? ನೆನಪಿದೆಯಾ ಯಾವ ವಯಸ್ಸಲ್ಲಿ ತಿಂತಿದ್ವಿ ಅಂತ? ನಿಮಗೆ ಇದ್ರ ಹೆಸ್ರೇನು ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ ಕುರ್ಕುರೆ? ಸೂಪರಾ? ಕೊಡೋಳು ಹೆಂಗೆ ತಿನ್ನೋದು? ನಂಗೆ ಕೊಡು. ಹಾಂ ಅವಳು ನಂಗೆ ಕೊಡು. ಸೂಪರ್. ಅಪ್ಪ ಡ್ಯೂಟಿಯಿಂದ ಬಂದಿದ್ದರು. ಅವಳಿಗೆ ಎಲ್ಲರನ್ನೂ ಲೈಕ್ ಮಾಡ್ತಾಳೆ ಫ್ರೆಂಡ್ಸ್. ನನ್ನ ಮಕ್ಕಳು ಏನಂದರೆ ಇವ್ರನ್ನೇ ಲೈಕ್ ಮಾಡಬೇಕು, ಇವ್ರ ಜೊತೆನೇ ಇರಬೇಕು. ಬೇರೆಯವರು ಎತ್ಕೊಳಕ್ಕೆ ಹೋದರೆ ಅದು ಹೋಗಲ್ಲ ಮಕ್ಳುಗಳು. ಸೊ ಇವಳು ಹಂಗಲ್ಲ ಫ್ರೆಂಡ್ಸ್, ಎಲ್ಲರ ಜೊತೆನೂ ಆಡ್ತಾಳೆ, ಎಲ್ಲರ ಹತ್ರನೂ ಕ್ಲೋಸ್ ಇರ್ತಾಳೆ. ಒಟ್ನಲ್ಲಿ ಸೂಪರ್ ಸಿರೀಕ್ಷಾ. ಡನ್ ಮಾಡು. ಇಷ್ಟ ಆಯ್ತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮನ ಬಿಟ್ಟು ಇರ್ತಾಳ ಇವತ್ತು ನೈಟು ಅಂತ ಭಯ ಆಗ್ಬಿಟ್ಟಿತ್ತು. ಬಟ್ ಅವಳು ಮಲ್ಕೊಂಡ್ಲು, ಎದ್ದಿಲ್ಲ. ಅಮ್ಮನೇನು ಕೇಳಲಿಲ್ಲ, ಮಲಗಿದ್ಲು. ಸೊ ಗುಡ್ ಗರ್ಲ್ ಸಿರೀಕ್ಷಾ. ಫ್ರೆಂಡ್ಸ್, ಈ ವಿಡಿಯೋ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಬಾಯ್. ಏನೋ ಡೀಪಾಗಿ ಬರೀತಿದ್ದಾಳೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಡೇ ಇವ್ರ ಜೊತೆ ಹೇಗೆ ಕಳೆದಿದ್ದೀನಿ ಅಂತ ನೀವೇ ಈ ವಿಡಿಯೋದಲ್ಲಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಹನಾ ಉಮೇಶ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.